ರಾಜ್ಯಪಾಲರ ವಿರುದ್ಧ ಕೆಣಲಿ ಕೆಂಡವಾದ ಕಾಂಗ್ರೆಸ್. ಗೆಹ್ಲೋಟ್ ಅಣುಕು ಶವಯಾತ್ರೆ, ಸಮಾಧಿ ಮಾಡಿ ಪ್ರೊಟೆಸ್ಟ್. ಮಂಗಳೂರಿನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಪ್ರತಿಭಟನೆ ವೇಳೆ ಎಲ್ಲೆ ಮೀರಿದ ಐವಾನ್ ಡಿಸೂಜಾ ಮಾತು. ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡೋ ಎಚ್ಚರಿಕೆ. ರಾಜಭವನಕ್ಕೆ ನುಗ್ತೇವೆ ಎಂದು ಬೆದರಿಕೆ. ಸಿದ್ದರಾಮಯ್ಯ ತವರೂರಲ್ಲಿ ಪ್ರಾಸಿಕ್ಯೂಷನ್ ಕಿಚ್ಚು. ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿಗಳು ಬಂದ್. ಟಿ ನರಸೀಪುರದಲ್ಲೂ ಪ್ರೊಟೆಸ್ಟ್. ಪ್ರಾಸಿಕ್ಯೂಷನ್ ಫೈಟ್ ನಡುವೆ ಸಿಎಂ ಕೂಲ್. ಚಿತ್ರಕಲಾ ಪರಿಷತ್ನಲ್ಲಿ ಎಕ್ಸಿಬಿಷನ್ ವೀಕ್ಷಿಸಿದ ಸಿಎಂ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯ ರಿಟ್ ವಿಚಾರಣೆ. ನಾಡಿನೆಲ್ಲೆಡೆ ರಕ್ಷಾಬಂಧನದ ಸಂಭ್ರಮ. ಪ್ರಧಾನಿ ಮೋದಿಗೆ ರಾಖಿ ಕಟ್ಟಿದ ವಿದ್ಯಾರ್ಥಿಗಳು. ಮಕ್ಕಳೊಂದಿಗೆ ಮಗುವಾದ ಮೋದಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ರಾಜ್ಯಪಾಲರು ಆದೇಶ ನೀಡಿರುವ ಕ್ರಮವನ್ನ ವಿರೋಧಿಸಿ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಆದರೆ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆಯಾಗಿ ಉಳಿದಿದೆಯಾ ಅನ್ನೋ ದೊಡ್ಡ ಅನುಮಾನ. ಧಮಕಿ ಹಾಕುವ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಧಮಕಿಗಲ್ಲ. ಒಂದ್ ಕಡೆ ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗಿ ಅಟ್ಯಾಕ್ ಮಾಡ್ತೀವಿ ಅನ್ನೋ ಐವಾನ್ ಮಾತು. ಇದರ ಬೆನ್ನಲ್ಲೇ ಇದೀಗ ಸಿಎಂ ಪರವಾಗಿ ಪ್ರತಿಭಟನೆಗೆ ಬರದೇ ಹೋದ್ರೆ ಗ್ಯಾರಂಟಿಗಳನ್ನ ಕಟ್ ಮಾಡಿಸ್ತೀವಿ ಡಂಗೂರ ಸಾರಿದ್ದಾರಂತೆ. ನಾಚಿಕೆ ಆಗ್ಬೇಕು. ಒಂದ್ ಕಡೆ ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡಿ ಮಾತನಾಡೋದು, ಇನ್ನೊಂದ್ ಕಡೆ ಮತದಾರರಿಗೆ ಧಮಕಿ ಹಾಕೋದು. ಮುಖ್ಯಮಂತ್ರಿಗಳು ಆರೋಪಿತರಾಗಿ ನಿಂತಿದ್ದಾರೆ. ಇವತ್ತು ಮೂಡಾ ಹಗರಣದಲ್ಲಿ ಆರೋಪಿತರ ಸ್ಥಾನದಲ್ಲಿ ನಿಂತಿದ್ದಾರೆ ಮುಖ್ಯಮಂತ್ರಿಗಳು. ಒಬ್ಬ ಆರೋಪಿ ಪರವಾಗಿ ನೀವು ಪ್ರತಿಭಟನೆಗೆ ಬರ್ದಿದ್ರೆ ನಾವು ಕೊಟ್ಟ ಪಂಚ ಗ್ಯಾರಂಟಿಗಳನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಡಂಗೂರ ಸಾರಿಸಿದ್ದಾರೆ. ಇದು ಕಾಂಗ್ರೆಸ್ನ ಪ್ರತಿಭಟನೆಯ ಸ್ವರೂಪ. ಅದು ಆಗಿರೋದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ. ಮತ್ತೊಂದು ನಾಚಿಕೆಗೇಡಿನ ಸಂಗತಿ, ನಂಜನಗೂಡಿನ ಚಿನ್ನದಗುಡಿ ಹುಂಡಿ ಗ್ರಾಮದಲ್ಲಿ ಡಂಗೂರ. ಕೇಳಿಸ್ಕೊಳ್ಳಿ. ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತೋದ ಕಣೇಮೋ. ಅಮ್ಮ ನಾಳೆ 9 ಗಂಟೆಗೆ 8 ತನಕ